ರಾತ್ರಿ ಆದ್ರೆ ಸಾಕು ಪ್ರತಿನಿತ್ಯವೂ ಈ ಕುಟುಂಬಕ್ಕೆ ಇದೇ ಸಮಸ್ಯೆ. ಮೊನ್ನೆ ಒಂದು ದಿನ ರಾತ್ರಿ ವೇಳೆ ಇದೇ ರೀತಿ ಮನೆಯಲ್ಲಿ ಆ ಅಮಾನುಷ ಶಕ್ತಿ ತನ್ನ ಆರ್ಭಟವನ್ನ ಮುಂದುವರೆಸಿತ್ತು. ಉಮೇಶ್ ಶೆಟ್ಟಿಯವರ ಮಗಳು ರಾತ್ರಿ ಓದುತ್ತಾ ಕೂತಾಗ ಬೆಡ್ರೂಮ್ನಲ್ಲಿ ವಿಚಿತ್ರ ಅನುಭವ ಆಗೋಕೆ ಶುರುವಾಗಿತ್ತಂತೆ. ಯಾರೋ ಓಡಾಡ್ತಾ ಇರೋ ಹಾಗೆ ಭಾಸವಾಗಿತ್ತು. ಆಗಿದ್ದಾಗ್ಲಿ ಅಂತ ಮೊಬೈಲ್ನಲ್ಲಿ ಸುಮ್ಮನೆ ಒಂದು ಫೋಟೋ ತೆಗೆದುಕೊಂಡಾಗ ಅದರಲ್ಲಿ ಸೆರೆಯಾಗಿದ್ದೆ ಈ ವಿಚಿತ್ರ ಆಕೃತಿ. ಆ ರಾತ್ರಿ ಏನಾಗಿತ್ತು? ಮೊಬೈಲ್ನಲ್ಲಿ ಈ ಫೋಟೋವನ್ನ ತೆಗೆದ ಆ ಬಾಲಕಿ ಈ ಬಗ್ಗೆ ಹೇಳೋದೇನು? ಜೊತೆಗೆ ಆ ಬಾಲಕಿಗೆ ಆಗಿರೋ ಅಮಾನುಷ ಶಕ್ತಿಯ ಅನುಭವಗಳೇನು? ಅದು ಓಡಾಡೋದು, ಗೆಜ್ಜೆ ಕಟ್ಕೊಂಡೆಲ್ಲ ಆ ಥರ ಸೌಂಡ್ ಎಲ್ಲ ಕೇಳ್ತದೆ. ಫೋಟೋ ತೆಗೆದದ್ದು ನೀವೇನಾ? ಫೋಟೋ ನಾನು ಎತ್ತಿದ್ದದ್ದು. ಎಂತ ಮಾಡ್ತಿದ್ರಲ್ಲ? ಅಲ್ಲಿ ಓದ್ತಿದ್ದೆ, ಬೆಡ್ ಮೇಲೆ ಕುತ್ಕೊಂಡು ಅಡಿಯಲ್ಲಿ ಸೌಂಡ್ ಬಂತಂತ ನಾನು ಇನ್ಕಿದ್ದೆ. ಬಿಳಿ ಬಿಳಿ ಎಲ್ಲ ಕಾಣಿಸ್ತಿತ್ತು, ಕೂದಲು ಉದ್ದ ಬಿಟ್ಟಿತ್ತು. ಅಕ್ಕನ ಕರೆದೆ, ಕೇಳಿದ್ರು ಏನು ಸಿಲ್ಲ ಅಲ್ಲಿ ಕಾಣಿಸ್ತಿಲ್ಲ, ನೀವು ಸುಮ್ಮನೆ ಇರು, ಎಂತ ಸಿಲ್ಲ ಕಾಣಿಸಲಿ ಅಂತ. ನಾನು ಮೊಬೈಲಲ್ಲಿ ಸಹ ನೋಡ್ತಿದ್ದೆ. ಆಗ ಒಂದು ಫೋಟೋ ತೆಗೆದೆ, ಕ್ಲಿಕ್ ಮಾಡಿದೆ, ಆಗ ಬಂತು ಅದರಲ್ಲಿ. ಅದು ಬ್ರೈಟ್ನೆಸ್ ಇಡುವಾಗೆಲ್ಲ ಕಾಣಿಸ್ತು. ಹಾಗೆ 9:30 ಆಗಿರ್ಬೋದು, ಶನಿವಾರ. ಬಟ್ಟೆಗೆಲ್ಲ ಬೆಂಕಿ ಬಿದ್ದದ್ದು? ಅದು ನಾನು ಬೆಳಿಗ್ಗೆ ಇವರು ಇರುವಾಗ ನಾನು ಶಾಲೆಗೆ ಹೋಗಿರ್ತೀನಲ್ಲ, ರಾತ್ರಿ ಸಹ ಹೊತ್ತಿಸುತ್ತದೆ. ನಾನು ಬರುವಾಗ ಲೋಟ ಎಲ್ಲ ಬಿಸಾಕ್ತದೆ. ಸ್ಟೀಲಿಂದ ಓಡಾಡೋದು, ಆಚೆ ಹೋಗೋದು ಈಚೆ ಹೋಗೋದು ಎಲ್ಲ ಮಾಡ್ತದೆ. ಅಂದ್ಹಾಗೆ ಈ ಫೋಟೋ ತೆಗೆದ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕರೆಂಟ್ ಇತ್ತಂತೆ. ಆದ್ರೆ ಈ ಮನೆಯಲ್ಲಿ ಮಾತ್ರ ಕರೆಂಟ್ ಹೋಗಿತ್ತು. ಆ ಭಯಾನಕ ಅನುಭವ ಹೇಗಿತ್ತು ಅಂತ ಫೋಟೋ ತೆಗೆದ ಬಾಲಕಿಯ ಸಹೋದರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೇನೆ ಹೇಳಿಕೊಂಡಿದ್ದಾರೆ. ತೆಗೆದದ್ದು ಶನಿವಾರ. ಅವಳು ಸಂಜೆ ಓದ್ತಿದ್ಲು. ಓದುವಾಗ ಯಾವುದೋ ಒಂದು ಪಾಸ್ ಆದಾಗೆ ಆಗ್ತದಂತೆ. ಅದಕ್ಕೆ ಆಗಲಿ ಕರೆಂಟ್ ಹೋಯಿತು. ಮತ್ತು ಎಲ್ಲರ ಮನೆಯಲ್ಲಿ ಕರೆಂಟ್ ಉಂಟು, ನಮ್ಮ ಮನೆಯಲ್ಲಿ ಮಾತ್ರ ಕರೆಂಟ್ ಇರಲಿಲ್ಲ. ಆಗ ಕರೆಂಟ್ ಇರಲಿಲ್ಲ. ಆಗ ಇದು ಫೋಟೋ ಅವಳು ಜಸ್ಟ್ ಹೀಗೆ ಮಾಡಿದ್ದು, ಕ್ಲಿಕ್ ಮಾಡಿದ್ದು. ಆದರೆ ಫೋಟೋ ಜಾಸ್ತಿ ಸರಿ ಕಟ್ಟಾಗಿ ಮನೆಯ ನೆಲದಲ್ಲಿ ಮೂಡುತ್ತೆ ವಿಚಿತ್ರ ಪಾದದ ಗುರುತು. ಎಸ್, ಈ ಮನೆಯ ನೆಲದಲ್ಲಿ ಕೆಲವೊಮ್ಮೆ ವಿಚಿತ್ರವಾದ ಪಾದದ ಗುರುತು ಮೂಡುತ್ತಂತೆ. ನೀರಿನಲ್ಲಿ ಕಾಲು ನೆಂದಾಗ ಮೂಡುವಂತೆ ಮೂಡೋ ಆ ಗುರುತು ಸುಮಾರು ಅರ್ಧ ಗಂಟೆಗಳು ಕಳೆದ್ರೂ ಡ್ರೈ ಆಗೋದಿಲ್ವಂತೆ. ಇದು ಕಾಲಿದು ಗುರುತು. ಅದು ಮಾತ್ರ ಅರ್ಧ ಕಾಣುದು. ನೆಲದಲ್ಲಿ. ಆದರೆ ನಮ್ಮದೆಲ್ಲ ಬೇಗ ಒಣಗ್ತದೆ, ಅದರದ್ದು ಒಣಗುದಿಲ್ಲ ಅರ್ಧ ಗಂಟೆ ಆದ್ರೂ ಸಹ. ಇದು ಈಗ ಪ್ರತಿನಿತ್ಯವೂ ಇದೇ ರೀತಿ ಇರ್ತದೆ? ಇರ್ತದೆ. ಇವತ್ತು ಇರ್ಬೋದು. ಮೊನ್ನೆ ಸ್ವಲ್ಪ ಘಟನೆ ಜಾಸ್ತಿ ಆಯಿತು. ಅವರೆಲ್ಲ ಇದ್ರಲ್ಲ, ಆಗ ಜಾಸ್ತಿ ಆಯಿತು. ನಿನ್ನೆ ಅಷ್ಟು ಇರಲಿಲ್ಲ. ಮತ್ತು ಅವರು ಹೋದ್ಮೇಲೆ ಇಬ್ಬರು ಕೂತ್ಕೊಂಡಿದ್ರು, ಆಗ ಆಯಿತು ಎಲ್ಲ ಪಿಂಗಾಣಿ. ಅದು ಯಾವಾಗ ಅಂತಿಲ್ಲ. ಬಟ್ಟೆ ಎಲ್ಲ ಸಂಜೆ ಬೆಳಿಗ್ಗೆ ಒಮ್ಮೊಮ್ಮೆ ಆಗ್ತದೆ, ಇಲ್ಲದೆ ಸಂಜೆ ಆಗ್ತದೆ. ಕತ್ತು ಹಿಸುಕುತ್ತೆ, ಪ್ರಾಣ ಹಿಂಸೆ ಕೊಡುತ್ತೆ. ಈ ವಿಡಿಯೋ ನೋಡಿ. ಈ ಮನೆ ಮಾಲೀಕ ಉಮೇಶ್ ಶೆಟ್ಟಿಯವರ ಹೆಂಡತಿ ಹೇಗೆ ಒದ್ದಾಡ್ತಾ ಇದ್ದಾರೆ. ಯಾರೋ ಆಕೆಯ ಕತ್ತು ಹಿಸುಕಿದಂತೆ ಆಗ್ತಾ ಇದೆ. ಸರಿಯಾಗಿ ಉಸಿರಾಡೋಕೆ ಆಗ್ತಾ ಇಲ್ಲ. ಜೀವ ಹೋದಂತೆ ಪ್ರಾಣ ಹಿಂಸೆಯಾಗ್ತಿದೆ. ಮನೆಯಲ್ಲಿ ಸಾಕಷ್ಟು ಜನರು ಇದ್ರೂ ಕೂಡ ಆಕೆಯನ್ನ ನರಳಾಟದಿಂದ ಕಾಪಾಡೋಕೆ ಕಷ್ಟವಾಗ್ತಿದೆ. ರಾತ್ರಿಯಾದ್ರೆ ಪ್ರತಿದಿನವೂ ಇದೇ ರೀತಿಯ ಸಮಸ್ಯೆಗೆ ಒಳಗಾಗೋ ಈ ಮಹಿಳೆ ಈ ಬಗ್ಗೆ ಹೇಳೋದೇನು? ತಮ್ಮ ಮನೆಯಲ್ಲಿ ಕಳೆದ 3 ತಿಂಗಳಿನಿಂದ ಆಗ್ತಾ ಇರೋ ವಿಚಿತ್ರ ಘಟನೆಗಳು ಹೇಗೆಲ್ಲ ಭಯ, ಆತಂಕಕ್ಕೆ ಕಾರಣ ಆಗಿದೆ. ಕುತ್ತಿಗೆಯಲ್ಲಿ ಮಲಗಲಿಕ್ಕೆ ಬಿಡುವುದಿಲ್ಲ, ಕಾಲನ್ನು ನೋವು ಮಾಡುವುದು, ಮತ್ತು ಮಲಗಲಿಕ್ಕೆ ಸ್ವಲ್ಪ ಸಹ ಬಿಡುವುದಿಲ್ಲ.
ನಮ್ಮ ತಾಯಿ ಮನೆಯಲ್ಲಿ ಉಂಟು. ಅದು ಬಂದಿದೆ ಅಂತ ಕೇಳಿ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಮಂತಿರಿದೆ ಅದು ದೈವ ಬಂದಿದೆ ಅಂತ ಹೇಳಿದ್ದಾರೆ. ಮೊನ್ನೆ ನಿನ್ನೆ ಇವತ್ತು ಸಹ ಕೇಳಿದ್ದಾರೆ. ಮೊನ್ನೆ ನಾವು ಹೋಗಿ ಕೇಳಿದ್ದೇವೆ. ಅವತ್ತು 10 ತಿಂಗಳು ಕೇಳುವಾಗಲ ಹೇಳಿದದೇ ಮನೆಯೊಳಗೆ ಇದ್ದದನ್ನು ಹೊರಗೆ ಹಾಕ್ಬೇಕಂತೆ. ಮತ್ತೆ ನೀವು ಅದನ್ನು ಪೂಜೆ ಮಾಡಬೇಕಂತ ಅದನ್ನು ನಾವು ಒಳಗೆ ತರಬೇಕಂತೆ, ಇದನ್ನು ಒಳಗೆ ಹಾಕ್ಬೇಕಂತೆ. ಇಲ್ಲಿ ಇರುವುದು ಬೇರೆ. ಇಲ್ಲಿ ಇರುವುದು ಬೇರೆ, ನಮ್ದಲ್ಲ, ನಮ್ದು ಹೊರಗಡೆ ಇದ್ದಲ್ಲ. ಈಗ ನಿಮ್ಮನ್ನು ಆಗದೇ ಇರೋರು ಏನಾದರೂ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವರ ಬಗೆಯಲ್ಲಿ ಯಾರು ಸಹ ನನಗೆ ಗೊತ್ತಿಲ್ಲ, ನಮಗೆ ಯಾರೂ ಇಲ್ಲ. ಏಕಾಏಕಿ ಬೆಂಕಿ ಹೊತ್ತಿ ಉರಿಯುತ್ತೆ ಬಟ್ಟೆಗಳು. ಇಲ್ಲಿ ನೋಡಿ, ಬಟ್ಟೆಯೊಂದು ಹೇಗೆ ಹೊತ್ತಿ ಉರಿತಾ ಇದೆ. ಯಾರೋ ಬೆಂಕಿ ಹಚ್ಚಿ ಇಟ್ಟಿದ್ದಲ್ಲ ಇದು, ಏಕಾಏಕಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ನಿತ್ಯವೂ ಇದೇ ರೀತಿಯ ಅನುಭವ ಆಗುತ್ತೆ. ಬಟ್ಟೆಗಳಿಗೆ ಬೆಂಕಿ ಬೀಳೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ ಅನ್ನತ್ತೆ ಈ ಕುಟುಂಬ. ಈ ಮನೆಯ ಒಳಭಾಗ ಹೇಗಿದೆ, ಅಲ್ಲಿ ಯಾವ ಭಾಗದಲ್ಲಿ ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡು ಉರಿಯುತ್ತೆ, ಜೊತೆಗೆ ಪಾತ್ರೆಗಳು ಚೆಲ್ಲಾಪಿಲ್ಲಿಯಾಗೋ ಅಡುಗೆ ಮನೆ ಹೇಗಿದೆ, ಹಾಗೇನೆ ಸದ್ಯ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇರೋ ಆ ವಿಚಿತ್ರವಾದ ಫೋಟೋ ಕ್ಲಿಕ್ಕಿಸಿದ ಜಾಗ ಹೇಗಿದೆ ಅಂದ್ರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.